ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ದೀರಾ ಸಂಜು ವಿಲೇಜ್ ಬ್ಲಾಗ್ಸ್. ನಾನು ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ನಾನು ನಮ್ಮಮ್ಮ, ನನ್ನ ತಂಗಿ ಮಗ 3 ಜನನು ಕೂಡ ಇವತ್ತು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಎಲ್ಲಿ ಅಂತ ಅಂದರೆ ಉದಯಪುರದ ಹತ್ರ ಭದ್ರಕಾಳಮ್ಮ ಅಂತ ಅಂದ್ಬಿಟ್ಟು ಹೊಸದಾಗಿ ದೇವಸ್ಥಾನ ಓಪನ್ ಆಗಿದೆ. ಅದು ಮೊನ್ನೆ ಓಪನ್ನು. ಮೊನ್ನೆ ಹೋಗೋದಕ್ಕೆ ನನಗೆ ಟೈಮ್ ಇರಲಿಲ್ಲ. ಇವತ್ತು ಫ್ರೀ ಇದ್ದೆ. ಇವತ್ತು ಏನು ಪ್ರಮೋಷನ್ ಇರಲಿಲ್ಲ, ಸಂಗೀತದಿಲ್ಲ. ಹಾಗಾಗಿ ಇವತ್ತು ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನಾನು ರೆಡಿ ಆಗಿಬಿಟ್ಟು ಅಮ್ಮನೂರಿಗೆ ಬಂದೆ. ಅಮ್ಮ ಇನ್ನು ರೆಡಿ ಆಗಿರಲಿಲ್ಲ. ನಮ್ಮ ಅಮ್ಮಂದು ಯಾವತ್ತೂ ಲೇಟೇನೆ. ನಾನು ಬರೋ ಅಷ್ಟರಲ್ಲಿ ರೆಡಿ ಆಗಿರೋ ಅಂತ ಹೇಳ್ತೀನಿ. ಎಲ್ಲಿಗಾದ್ರೂ ನಾನೇ ವೆಯ್ಟ್ ಮಾಡಿ ಕರ್ಕೊಂಡು ಹೋಗಬೇಕು. ಯಾವತ್ತೂ ಬೇಗನೆ ಹೊಂಟ್ಬಿಟ್ಟು ರೆಡಿಯಾಗಿ ಕೂತಿಲ್ಲ. ಸೊ ನಮ್ಮ ಅಮ್ಮಂದು ಅದೊಂದು ಲೇಟು. ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವು ಯಾರೆಲ್ಲ ಚಾನಲ್ ನೋಡ್ತಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಟೈಮ್ ಆಯ್ತು ನಡಿ ಅಂತ ಅಂದರೆ ಒಳ್ಳೆ ನಮ್ಮ ವ್ಯಾಸನೆ ತಿಕ್ಕೊಂಡು ಕೂತಾಳು ಕೈಗೆ ಕಾಲಿಗೆಲ್ಲ ಅತಿ ಏನು ರೈಸ್ ಅದು ಏನ ಬೂಸ ಕಜಾಯವ ಶನಿವಾರ ಖರ್ಚಿಗೆ ನೋಡಿ ಆಮೇಲೆ ತಿಕ್ಕೇಳಿವಂತೆ ನೀ ತರ ಏನತ್ತಾಗಿ ಸಿರಿ ಶೃಂಗಾರ ಮಾಡ್ಕೊಂಡು ಕೂತ್ಕೊಂತ ಹೇಳೋಲತ್ತಿಗೆ ಯಾವತ್ತು ಬಂದ್ರು ಹೊಂಟಿರಕ್ಕಲ್ಲ ಇದೇ ಬೆಳ್ಕೊಳ್ಳಿ. ಗೈಸ್, ಇಲ್ಲಿ ದೇವಸ್ಥಾನ ಹತ್ರ ಬಂದ್ವಿ. ಇದೇ ಹೊಸ ದೇವಸ್ಥಾನ. ಅತ್ಲ ಕೈ ತೊಳ್ಕೊತ್ಬಿಡು. ನಾವು ನಿಮ್ಮ ಫಾಲೋವರ್ಸ್. ಹೌದಾ? ನೋಡ್ತಾ ಇರ್ತೀನಿ ನಮ್ದು ನೀವು ಬಿಟ್ಟು ಗೈಸ್, ಹೊಸದಾಗಿ ಉದಯಪುರ ರೋಡಲ್ಲೇ. ಉದಯಪುರ ಸ್ವಲ್ಪ ಮುಂದಕ್ಕಾಯ್ತು. ಅದರಿಂದ ಒಂದು 500 ಮೀಟರ. ಚಂದ್ರಾಯಪಟ್ಟಣದಿಂದ ಬರ್ಬೇಕಾದ್ರೆ ಲೆಫ್ಟ್ ಸೈಡ್ ಇದೆ ಭದ್ರಕಾಳಮ್ಮ ಅಂತ ಅಂದ್ಬಿಟ್ಟು ಹೊಸ ದೇವಸ್ಥಾನ ಓಪನ್ ಮಾಡಿದ್ದಾರೆ. ಸೊ ಅಲ್ಲಿಗೆ ಬಂದ್ವಿ, ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು. ಮೊನ್ನೆ ಓಪನಿಂಗ್ ಇದ್ದಿದ್ದಂತೆ ಗ್ರ್ಯಾಂಡಾಗಿ. ಜನ ಎಲ್ಲ ನೆನ್ನೆ ಸೇರಿರೋದು. ಮೊನ್ನೆ ಓಪನ್ ಇದ್ದಿದ್ದು. ಬಟ್ ನಮಗೆ ಇವತ್ತು ಟೈಮ್ ಫ್ರೀ ಇತ್ತು ಅಂತ ಅಂದ್ಬಿಟ್ಟು ಬಂದ್ವಿ. ಚೆನ್ನಾಗಿ ಕಟ್ಸಿದ್ದಾರೆ. ಈ ಥರ ಒಂದು ಮೂರ್ತಿ ಈ ಸರೌಂಡಿಂಗಲ್ಲಿ ಎಲ್ಲೂ ಇರಲಿಲ್ಲ. ಚೆನ್ನಾಗಿ ಮಾಡೋದು. ಗಜ್ಜೆ ಮಾಡ್ತೀಯ ಹೊಡಿತಾರೆ ಅವರು. ನಾ ಕುಡಿಸ್ತೀನಿ ಬಾ. ಇರಲಿ, ಐತೆ ಗೈಸ್. ದರ್ಶನ ಎಲ್ಲ ಮುಗೀತು. ಇಲ್ಲಿ ಪಲಾವ್ ಕೊಟ್ಟರು. ಪಲಾವ್ನು ತಿಂದು ಇವಾಗ ಹೋಗ್ತಾ ಇದ್ದೀವಿ. 3 ಜನನೂ ಐಸ್ ಕ್ರೀಮ್ ತಿಂದ್ಕೊಂಡು ಹೊರಡ್ತೀವಿ. ಇದೆ BK ಫ್ಯೂಷನ್ಸ್ ಅಂಡೆ. ಅದೊಂದು 3 ಕೊಡಿ. ಬ್ಯಾಕ್ ಹೋಗಿ. ಹಾಂ 2 ಕೊಡಿ. ಇದು ಇಲ್ಲ 2. ಅದನ್ನು 2 ಕೊಟ್ಬಿಡಿ. ಇದನ್ನ ನೀವು 1 ಕೊಡಿ. ಇದು ಕುಕ್ಕಿ ಕ್ರಂಚ್ ಸಂಡೆ. ಸಾಕು. ಫೋನ್ಪೇ.
ಸ್ಮಾಲ್ ಸೈಜ್. ಅದಿಲ್ಲ ತರಲ್ಲ ಇಲ್ಲ ಖಾಲಿ ಅಂತೆ ಖಾಲಿ ಮ್ಯಾಂಗೋ ಫ್ಲೇವರ್ ಇಲ್ಲ ತಿನ್ನಿಸ್ತೀನಿ ಖಾಲಿ ಸಕ್ಕಳಿ ಬರ್ತದೆ. ಮತ್ತೆ ನೀವು ಸುಮ್ಮನೆ ತಿನ್ಬೇಕಮ್ಮ. ಮಂಜುನಾಥ್ ಐಸ್ ಕ್ರೀಮು ಬರ್ಗರು ಎಲ್ಲ ತಿಂದಿದ್ದಾಯಿತು ಬರ್ಗರ್ ಕಿಂಗಲ್ಲಿ ಇಲ್ಲೇ ಉದಯಪುರದ ಹತ್ರ. ಸೊ ಇವಾಗ ಹೊರಡ್ತೀವಿ ಮನೆಗೆ. ಇವತ್ತೇ ಬರ್ತೀರಾ? ಯಾರು ಇಲ್ಲೇ ಅದು ಭಾರಿ ಚೆನ್ನಾಯ್ತಾ? ಚೆನ್ನಾಗಿ ಬರ್ಗರ್ ಇಷ್ಟ ಆಯ್ತಾ? ಟೊಮೊಟೊ ಬೇಕಂತ ಟೊಮೊಟೊ ನನ್ನ ಬೈಕ್ ಯಾರೋ ಒತ್ಕೊಂಡೋಗ್ಯಾರಲ್ಲ. ಎಲ್ಲ ಐತೆ ಬೈಕು. ಗೈಸ ಹಿಂಗೆ ನಮ್ಮ ಊರಿಗೆ ಹೋಗ್ಬೇಕಾದ್ರೆ ನಮ್ಮ ಅತ್ತೆ ಸಿಕ್ತು. ಚಂದ್ರಬಣ್ಣಕ್ಕೆ ಹೋಗಿದ್ರಂತೆ. ಯಾಕೆ ಹೋಗಿದ್ದೆ ಮೊಮ್ಮಕ್ಕಳು ನೋಡಕ್ಕೆ. ಬ್ಯಾಗಲ್ಲಿ ಜೋರಾಗಿ ತುಂಬ್ಕೊಂಡಿದ್ಯಾ? ಅದು ತರಕಾರಿ ಏನ್ ಫೋನೇ ಮಾಡಿಲ್ಲ ಇತ್ತೀಚೆಗೆ? ವ್ಯವಸ್ಥೆ ಮಾಡ್ತಾರೆ ಮಾಡಿದ್ರೆ ವ್ಯವಸ್ಥೆ ಮಾಡಿ. ಹಲೋ ತಾತ ನೀನುವೆ ಬರಕಲ್ಲ ಅಂದ್ರೆ ಸುಮ್ಮನೆ ನಾನ್ ಬರೋದೇ ಇಷ್ಟ ಇರ್ಲಿಲ್ಲ ನಿನಗೆ. ಫೋನ್ ಮಾಡಿಲ್ಲ ತಗೋ. ನನಗೆ ಅದಕ್ಕೆ ಮತ್ತೆ ಶಾಂತ ಆಂಟಿನ ಸಂಜು ಆಂಟಿನ ಮಾತಾಡ್ತಾನ ಅಂತಾಳೆ. ಯಾರ ಮನೆ ಅಂತ ಹುಡುಕೈತಿಯಪ್ಪ ಅಂದ್ರೆ ಕೋಳಿ ಕಟ್ತಾರೆ. ಇಲ್ಲೇ ಸಿಕ್ಕಿದೀವಲ್ಲ ಮತ್ತೆ ಮಾತಾಡಿಸ್ತಾನೆ ಇಲ್ಲ ನೀನು. ಮಾತಾಡ ಫೋನ್ ತಂದಿಲ್ಲ ನಾವು. ಎಷ್ಟು ವರ್ಷ ಮಗಳಿಗೆ? ಇವಳು 7 ವರ್ಷನಾ? ರನ್ನಿಂಗ್ ನಡೀತಾ ಇದೆ. ಜೂನ್ ನನ್ನ ಮಗಳೇ ಇಷ್ಟ ಹೈಟ್ ಇದ್ದಾಳಲ್ಲ. 5 ವರ್ಷ ನಿಂತ್ಕೊಳಪ್ಪ ನೀನು. 7 ವರ್ಷ ನಂತರ ಕಾಣಿಸೋದೇ ಇಲ್ಲ ಇವಳಿಗೆ. ಜೂನ್ ಬಂದ್ರೆ 7 ಮೇಂಟು ಬೀಳುತ್ತೆ. ಇಷ್ಟೊಂದು ಹೈಟ್ ಇಲ್ಲ. ಜ್ಯೂಸ್ 500 ರೂಪಾಯಿ ಕೊಟ್ರು ಕುಡಿತೀನಿ. ಕೊಡ್ದೆ ನಾನ್ ಬರಕ್ಲಿಕ್ಕೆ ಬಸ್ ಬದಿ. ಅಯ್ಯೋ ಇನ್ನು 10 ನಿಮಿಷ ಕಾಲಿಂದ ಓಡಿ ಬರಕ್ಕೆ ಇಲ್ಲ ಇಲ್ಲ ಪಕ್ಕ ಗ್ರೀನ್ ಬಂದ್ಕೊಂಡು ಬಾ. ಇವತ್ತಾಯಿ ಬಾ ಬೇಗ MML ಮಾಡೋದಂಗ್ ಗೊತ್ತಿಲ್ಲ. ಬಸ್ ಬರುತ್ತೆ 5 ಗಂಟೆ ಬಸ್ಸು. ಯಾವ ತಾತ್ಯ ಯಾವ್ದು ಕುಡಿತ? ನಾನ್ ಕುಡಿಯೋದಲ್ಲ ನೀನ್ ಕುಡಿ. ನಾವು ಕುಡಿದ್ ಬಂದು ಅಣ್ಣ ಬಿಸಿ ಬ್ರೆಡ್ ಬಿಸಿ ಬ್ರೆಡ್ ಐತಾ ಈಗ ಮಾಡಿರೋದು? ಅಲ್ಲ 4 ಗಂಟೆ ಮಾಡ್ತೀನಿ ಅಂದೆ. ಕೊಡತೈ ಸಾಕು ಸಾಕು ಜ್ಯೂಸ್ ಕುಡಿ. ಮೇರುಂಡೆ ಕುಡಿ. ಕೊಡ್ತೈ ಸಾಕು. ಎಷ್ಟಾಯ್ತು? ಬರ್ದು ಇನ್ನೂ ಟೈಮ್ ಆಯ್ತು ಸುಮ್ಮನಿರಮ್ಮ. ಅದು ಅವತ್ತು ಓಡಿ ಸಾಕತ್ ಹೋಗ್ಬಿಟ್ಟ ನ್ಯೂಸ್ನೇ ಇಲ್ಲ. ಬಾಯ್ ಟಾಟಾ. ಅಲ್ಲ ಹಿಂಗ ಹೋಗಿರಂತ ಬಾ ಅಂದೆ ಟೀ ಕುಡ್ಕೊಂಡು. ಬೇಡ ಕರ್ಕೊಬತ್ತಾರ ಬಾ ಮಗವ. ಈಗ ಹೋಗಿ ಮತ್ತೆ ಕರ್ಕೊಬತ್ತೀನಿ. ನಿನ್ಗೆ ಈಗ ಹೋಗೋದು ಬದುಕಿಗೆ. ಹಾಂ ಓಕೆ ಯಾಕೆ ಮಾಡಿದ್ರೆ ಆಯ್ತಿನ್ ಕಷ್ಟ. ತಾತ ಬಂದಿಲ್ವಾ ಅಲ್ಲಿ? ಗೈಸ್ ನಾವು ನಮ್ಮ ಅಮ್ಮನೂರಿಗೆ ಹೋಗ್ಬೇಕಾದ್ರೆ ಲೆಫ್ಟ್ ಸೈಡಿಗೆ ನಮ್ಮ ಅತ್ತೆ ಊರು ಸಿಗುತ್ತೆ. ಉದಯಪುರದಿಂದ ಇಲ್ಲಿ ಬಸ್ಸಲ್ಲಿ ಇಳ್ಕೊಂಡ್ರು. ನಾವು ಹಿಂದ್ಗಡೆ ಬೈಕಲ್ಲಿ ಬಂದ್ವಿ. ನಮ್ಮ ತಾತ ಕರ್ಕೊಂಡೋಗಿ ಬಂದವ್ರು. ನೋಡಿ ಹೊಡೆಯಕ್ಕೆ ಹ್ಞೂ ಈಗ ಬರಕ್ಕೆ ಮಕ್ಳು ಬಂದ್ರೆ ಫೋನ್ ಮಾಡ್ತಾವೆ. ಈಗ ಹಾಕಲ್ಲ ಯಾವ್ದೇ ತಾತ ಹೋಗ್ ಸುಮ್ನೆ. ನೋಡಿ ಗೈಸ್ ಈಗ ನಮ್ಮ ತಾತ ತಂದೆ ಬಂದೈತಿ ಇಲ್ಲಿ ಬೈಕಲ್ಲಿ. ಅಮ್ಮ ನೀ ಮಕ್ಳು ಫೋನ್ ಮಾಡ್ತವೆ. ಆಚೆ ಕಡೆ ನಮ್ಮ ಅತ್ತಿಲ್ಲ. ಹ್ಞೂ ಕಂಡ್ಬಿಟ್ರವ. ನಾವ್ ಯಾವತ್ತೂ ಕರ್ಕೊಂಡೋಗಿಲ್ಲ ಬಿಡ. ನಾವ್ ಯಾವತ್ತೂ ಕರ್ಕೊಂಡೋಗಿಲ್ಲ ಬಿಡ್ರವ. ಆಯ್ತು
ಕಷ್ಟದಲ್ಲ ಈಗ ಅಕ್ಕ ಸುಮ್ಮನಿರು. ನಾಳೆ ಕೆಲವು ಸಂಗೀತ ಬಿಟ್ಟಿಲ್ಲಕ್ಕೆ ಇಲ್ವಂತ ನಾನು ಫೋನ್ ಮಾಡ್ಕ್ಯಾರಿ ಯಾಕೆ ನೀನ್ ನಾನು ಅವತ್ತು ಹಂಗಂದೆ ಮನೆ ದಿವಸ ಫೋನ್ ಮಾಡುವಂತ ನಾ ಮಾಡಕ್ಕಲ್ಲ ನೀವೆಲ್ಲಿ ಮಾಡ್ತೀರಾ ಜಬ್ಬ ಬಂದೈತೆ ಮಾಡಕ್ಕಲ್ಲ ಅವತ್ತು ಬಾರವನ ಯಾವಾಗಾರ ಬತ್ತಿ ಬಿಡ್ತಾತ ಅನ್ನೋದು ಮನಿಕೆಂದು ಶಾಂತಿ ಮಲ್ಲಿ ಗೋಡಂಬಿ ಆಗ್ತದಿರಿ ಅಲ್ಲ ನಾನ್ ಮತ್ತದಾಗ ಒಂದ್ ದಿವಸ ಬೆಳಗ್ಗೆ ಬಂದ್ಬಿಟ್ಟು ಸಂಜೆ ಗಂಟೆ ಇದ್ಬಿಟ್ಟು ಬಿಡಿ ಯಾವತ್ಲಾರ ಗೈಸ್ ಚಂದ್ರಿಗೆ ಇವಿದ್ ಏನ್ ತುಟಿ ಹಂಗೈತಲ್ಲ ಬಾಯ್ಲಿಟ್ಟು ಹಾಕ ಬಾತಾಗಿ ಇಳಿಕ್ಬಿಟ್ ಬಾ ಒತ್ತಿ ಕಡೆ ನಾಳೆ ತಮ್ಮೂರಲ್ಲಿ ಮಾರಿ ಹಬ್ಬ ಬಾ ಬಾಯ್ಲಿ ನಾವು ಹಿಡ್ದಿದ್ದೇನೆ ಅದ್ರಲ್ಲಿ ಕಡಿತೀನಿ ನಿಮ್ ತೋರ್ತಕ್ಕೆ ನಾನು ಹಂಗಾಯ್ತು ನಿಂಗೆ ಬೈಕ್ ಕಂಡು ಹೇಳೋಣ ಸಮಾಧಾನವಾಗಿ ಹೇಳೋಣ. ಈಗ ಮಮ್ಮಿ ನಡಿ ಮಮ್ಮಿ ಬೇಗ ಗೈಸ್ ನಾಳೆ ನಮ್ಮೂರಲ್ಲಿ ಮಾರಿ ಹಬ್ಬ, ಅದಕ್ಕೆ ಕಣಗ್ಲು ಬೇಕಾಯ್ತು ಮಾರಿ ಹಬ್ಬಕ್ಕೆ, ಅದಕ್ಕೆ ಅಲ್ಲೇ ಹೋಯ್ತಿರೋದು ಬಾರೆ ಸೌದೆ ಅದಿಲ್ಲಕ್ಕಿಲ್ಲ ಬಾ. ನಮ್ಮೂರಲ್ಲಿ ಎಲ್ಲೂ ಕಣಗ್ಲು ಮರ ಇಲ್ಲ, ಅಮ್ಮನೂರಲ್ಲೇ ವರ್ಷ ವರ್ಷ ಇಲ್ಲೇ ಕುಯ್ಕೊಂಡು ಹೋಗೋದು. ಗೈಸ್ ಏನ್ ಗೊತ್ತಾ, ನಮ್ಮ ಅಮ್ಮಂಗೆ ಹುಷಾರಿರ್ಲಿಲ್ಲ, ಚಂದ್ರಿ ಹುಷಾರಿಲ್ದಿರೋದಕ್ಕೆ ನಮ್ಮ ಅಮ್ಮಂಗೆ ಏನು ಹುಷಾರಿಲ್ಲ, ಏನು ಎತ್ತ ತಿಂಡಿ ಏನ್ ಮಾಡ್ಕೊಡ್ಬೇಕು, ಅಡುಗೆ ಏನ್ ಮಾಡ್ಕೊಡ್ಬೇಕು, ಹುಷಾರಿಲ್ದಲೆ ಮಲಗಿದ್ಯಾ ಅಂತ ಅಂದ್ಬಿಟ್ಟು ಒಂದ್ ಮಾತು ಕೇಳಿಲ್ಲ. ದೊಡ್ಡಮ್ಮಂಗೆ ಹುಷಾರಿಲ್ಲ ಅಂತಂದ್ರೆ ನಮ್ಮಮ್ಮ ಯೋಗಕ್ಷೇಮ ಎಲ್ಲ ಚೆನ್ನಾಗಿ ನೋಡ್ಕೊಳತ್ತೆ. ಅದಕ್ಕೆ ಅವತ್ತಿಂದ ದೊಡ್ಡಮ್ಮಂಗ ಮೇಲೆ ಬೇಜಾರು ನನ್ಗೆ. ಎಷ್ಟು ಚೆನ್ನಾಗಿ ನೋಡ್ಕೋತೀವಿ ಗೊತ್ತಾ, ನೀವೇ ನೋಡಿದಿರಲ್ಲ ಬ್ಲಾಗ್ಸ್ ಅಲ್ಲಿ. ತಮಾಷೆಗೆ ಸುಮ್ಮನೆ ಬೈಬೋದು, ಬಟ್ ದೊಡ್ಡಮ್ಮನ ಮೇಲೆ ತುಂಬಾ ಪ್ರೀತಿ ಜಾಸ್ತಿ. ಬೈಕಂಡ್ ಈಗ ನಮ್ಮ ದೊಡ್ಡಪ್ಪ ಇಲ್ಲ, ನಮ್ಮ ಅಪ್ಪ ಇಲ್ಲ, ಇವ್ರ ಮನೇಲಿರೋದು ಒಬ್ಬೊಬ್ರೆ. ಈಗ ನೋಡ್ಕೋಬೇಕು ತಾನೇ, ಹುಷಾರಿಲ್ದೆ ಇದ್ದಾಗ ಒಂದು ಬಿಸಿನೀರು ಕಾಯಿಸ್ಕೊಡೋಣ, ತಿಂಡಿ ಮಾಡ್ಕೊಡೋಣ, ಅಡುಗೆ ಮಾಡ್ಕೊಡೋಣ ಅಂತ. ಇವ್ರಿಗೆ ಅವ್ರಾಗಬೇಕು, ಅವ್ರಿಗೆ ಇವ್ರಾಗಬೇಕು. ನಾನು ನೋಡಿದ್ದೀನಿ, ನಂಗೆ ಕೊಚ್ಕೋತಾ ಇಲ್ಲ ನಮ್ಮಮ್ಮ ಅಂತ. ದೊಡ್ಡಮ್ಮಗೆ ಹುಷಾರಿಲ್ದೆ ಇದ್ದಾಗೆಲ್ಲ ನಮ್ಮಮ್ಮ ಚೆನ್ನಾಗಿ ನೋಡ್ಕೊಂಡೈತಿ. ಈಗ ನಮ್ಮ ಅಮ್ಮಗೆ ಹುಷಾರಿಲ್ದೆ ಇದ್ದಾಗ ನಾವಿಲ್ಲ ಅಂತ ಅಂದಮೇಲೆ ದೊಡ್ಡಮ್ಮ ಚೆನ್ನಾಗಿ ನೋಡ್ಕೋಬೇಕು ತಾನೇ, ಇಷ್ಟೊಂದು ಕ್ಲೋಸ್ ಆಗಿದ್ದಾಗ ಹೇಳಿ. ನಮ್ಮ ಅಮ್ಮಂಗೆ ಹುಷಾರಿಲ್ದೆ ಇದ್ದಾಗ ನೀನು ನಿನ್ ತಲೆ ಸರಿ ಇಲ್ವಾ ನಿಂಗೆ? ನಿನ್ನ ಚೆನ್ನಾಗಿ ನೋಡ್ಕೊಳಲ್ವಾ? ನೋಡ್ಕೊತಾ ಇಲ್ಲ ಅಂತ ಹೇಳಿದ್ನ ನಿನ್ನ. ಈಗ ನಮ್ಮ ಅಮ್ಮಂಗೆ ಹುಷಾರಿಲ್ದೆ ಇದ್ದಾಗ ನೀನು ಒಂದ್ ಸ್ವಲ್ಪ ಯೋಗ ಕುಯ್ಗೆ ನಾನು ನೀನ್ ಯಾವಾಗ ಕಲಿತ್ಯಾ? ಅಲ್ಲ 60 ವರ್ಷ ಆಯ್ತವ. ಹೂ ಬಿದ್ದಿರೋ ಆಯ್ಕೆ ಬಿಡಿ. ಯಾವಾಗ ಕಲಿತ್ಯಾ? ತೈಲೈತೆ ಕವರ್ ಕವರ್ ಹಿಡಿಬೇಕು ಒಳ್ಳೆ ಮಮ್ಮಿ, ಕವರ್ ಹಿಡ್ಬೇಕು. ಕಣ್ಗಿನ್ ಬಿಟ್ಟಿರಿಲ್ ಮ್ಯಾಕೆ ನೋಡಲ್ಲಿ ಮಚ್ಚಿಲ್ ಹಿಡ್ದಿಲ್ ಕವರ್ ಅಳಿ ಸಂಜೆ. ಅದೇ ಮಮ್ಮಿ ಇದ್ ಮಾಡು, ಹತ್ರ ಇಲ್ವಾ? ಅಷ್ಟೊಂದು ಯಾಕೆ ಹೋಗಿದೆ ದೂರ? ಹಂಗೆ ಕಾಣೋದು. ಕೊಡಿಲ್ಲ ನಾನು ಇದು ಮಾಡ್ತೀನಿ ಬೈಲಿ. ಇಲ್ಲ ಇಲ್ವಾ? ಕೊಡಿಲ್ಲ ಬಿಡ್ತಾರೆ ಸಂಜೆ ಅದೇ ಹತ್ರ ಮೂರ್ಕ ಕಣ್ಣಿಗೆ ಹಾಲು ಉದುರ್ತವೆ. ಮತ್ತೆ ಹೇಳ್ತೀನಿ ಹಂಗೆ ಎಟಕ್ತವ. ಕೊಡ್ಲಿ ಕೈ ಮೇಲೆ ಬತ್ತಾ ಆ ಕಡೆ ಹೇಳ್ಕೊ. ಇದೇ ಕೆಲಸ ನಂದು. ಬಿಡ ಯಾಕೆ ಬೇಕು? ಏ ಸಂಜು ಬೇಡ ಬಿಡವತ್ತೆ. ಗೈಸ್ ನಾನು ಮತ್ತೆ ಶಾಂತ ಆಂಟಿ ಹೋದ ವರ್ಷ ಇದೇ ಮರದಲ್ಲಿ ಕುಯ್ಕೊಂಡು ಹೋಗಿದ್ದ. ಉತ್ತರಾಣಿ ಮುಳ್ಳವೆ ನಮ್ಮೂರು ಮಾರಿ ಹಬ್ಬಕ್ಕೆ ಮತ್ತೆ ಅನಕೆರಮ್ಮನ ಹಬ್ಬಕ್ಕೆ ಎಲ್ಲ ಇಲ್ಲೇ ಕುಯ್ಕೊಳ್ಳೋದು. ಇಲ್ಲಿ ಬರ್ರಿ, ನಿಂಗೆ ಎಟ್ಕಾಕೋದಿಲ್ಲ ಇದು ಚೆನ್ನಾಗಿ. ಇಲ್ಲೇ ಒಂದು ಬಕ್ಕಿ ಒಂದಿದ್ದಾವ ಅದು ಎಲ್ಲ ಎಷ್ಟು ಸಿಗ್ತದೆ ತೋರ್ಸು ಮಮ್ಮಿ. ಏನಕ್ಕದು? ನಾನೆಲ್ಲ ಮತ್ತೆ ಕೆಳಗಕ್ಕೆ ಹೋಯ್ತಿದ್ದೀವಿ ಅಂದ್ಕೊಂಡೆ. ಗೈಸ್ ನನಗೂ ಮತ್ತೆ ಶಾಂತಾಟಿಗೆ ಇಬ್ರು ಆಯ್ತದೆ. ಮಮ್ಮಿ ಬಾಯ್ ಟಾಟಾ. ಚೆನ್ನಾಗಿದ್ದೀನಪ್ಪ ನೀನು? ನಾವು ಚೆನ್ನಾಗಿದ್ದೀವಿ. ಊಟ ಈಗ ಮಂತಕ್ಕೆ ಹೋಯ್ತಾ ಇದ್ದೀವಿ. ಮಲ್ತಾವಿಂದ ಸುಂದ್ರಿ ಅಂತ ನೋಡ್ತಾ ಇನ್ನೇನಪ್ಪ ಅವನೇ ರಾಗಿ ನೋಡ್ತಾನ. ಕಾಫಿ ಆಯ್ತು ನಿಮ್ಮದು? ಯಾವತ್ತೂ ಕುಡಿಯಲ್ಲ? ನಮ್ಮೂರಿಗೆ ಬಂದು ಕುಡಿಲೇಬೇಕಲ್ಲ. ಭಾರಿ ಕಷ್ಟ ಕೊಡ್ತಾಳು ಚಂದ್ರಿ.
ಇಲ್ಲಿ ನಿಂತ್ಕೊಂಡು ಏನಂತ ಇರೋದು ಏನ್ ಗೊತ್ತಾ ನಮ್ಮ ಅಮ್ಮಗೆ ಹುಷಾರಿಲ್ದಿದ್ದಾಗ ಒಂದ್ ಮಾತುವೆ ಬಂದು ಕೇಳಿಲ್ಲ. ಹೇಳು ಅಂತ ಕರೆದಿದ್ದೀನಿ ನಾನು. ಅಲ್ಲ ನಿನಗೆ ಯಾವಾಗ ಬುದ್ಧಿ ಬರುತ್ತೆ ನಾವೊಂದು ಹಿಂಗಾಡ್ಬೇಡ ಅದ ಮರದಿ ಕಳಿತಿದೀನಿ ಅಂತ ನಿನ್ಗೆ ಯಾವಾಗ ಬುದ್ಧಿ ಬರುತ್ತೆ ಗೊತ್ತಿಲ್ಲ. ನೀವು ಸ್ವಲ್ಪ ಹೇಳಿ. ಹಲೋ ಇನ್ನೇನು ಮಾಡ್ಕಪ್ಪ ಕಣಪ್ ಮಾಡ್ಕಪ್ಪ ಸಂಜೆ ಆಯ್ತು ನಾನು ಆರಾಮ್ ಮಾಡ್ಬೇಕು ಹೋಗ್ಬೇಕು. ಅಯ್ಯೋ ಬಿಡ್ತಾ ಇಲ್ಲ ನೀವು ಹಿಡ್ಕೊಂಡಾರೆ. ಮನೆ ಹತ್ರಕ್ಕೆ ಹೋಗ್ಬೇಕು. ಇಲ್ಲಿ ಹೊಲ್ತಾವಿದ್ದೀವಿ. ಹೋಯ್ತಾಳು. ಹುಷಾರು. ಸ್ವಲ್ಪ ಬೈ ಹೇಳ್ತೀನಿ. ನಮ್ಮ ಅಮ್ಮ ನೋಡ್ಕೊಂಡಿಲ್ಲ ರೇಗಿಸ್ತಾ ಇರೋದು ಗೈಸ್. ಅತ್ತಿಗೆ ಮೂರ್ತ ಬನ್ನದ ನನಗೂ ಬರ್ತಾ ಟೈಮ್ನಲ್ಲಿ ನಾನು ಸ್ವಲ್ಪ ಗಟ್ಟಿ ಸರಿಲ್ಲ ಅಡ್ಡಾಡ್ಬಿಡ್ತೀನಿ. ಅವಳು ಹಂಗ ಹುಷಾರಿಲ್ದೇ ಇದ್ದಾಗ ಒಂದು ಮಾತು ಕೇಳಿಲ್ಲ ಅಂತ ಅಂದ್ಬಿಟ್ಟು ಬೇಜಾರಾಯಿತು. ನಿನಗೆ ಹುಷಾರಿಲ್ದಿದ್ದಾಗ ಅಮ್ಮ ಆಗಬೇಕು, ಅಮ್ಮಗೆ ಹುಷಾರಿಲ್ದಿದ್ದಾಗ ನೀನಾಗಬೇಕು, ಈ ಥರ ಅಂತರ್ಸ್ಕೊಂಡು ಹೋಗಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೆ. ಸೊ ಓಕೆ, ಇಷ್ಟೊಂದು ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು.